ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಈ ಬಾರಿಯ ರಾಜ್ಯಸಭೆ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆ ಕುತೂಹಲಕ್ಕೆ ಕಾರಣ 5ನೇ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರಿಂದಾಗಿ ಈಗ ರಾಜ್ಯಸಭೆಯ ಚುನಾವಣೆ ಮತದಾನದ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಯಾಕಂದ್ರೆ 9 ಗಂಟೆಯಿಂದ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಸಹ ಅವಕಾಶ ಇತ್ತು ಮತದಾನಕ್ಕೆ. ಈವರೆಗೂ 222 ಶಾಸಕರು ಮತದಾನ ಮಾಡಿದ್ದಾರೆ. ರಾಜ್ಯಸಭೆ ಚುನಾವಣಾ ಮತದಾನ ಪ್ರಕ್ರಿಯೆ ಅಂತ್ಯ ಆಗಿದೆ. ಬಿಜೆಪಿಗೆ ಕೈ ಕೊಟ್ಟಿದ್ದಾರೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್. ಮತದಾನಕ್ಕೆ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಬರಲಿಲ್ಲ, ಗೈರಾಗಿದ್ದಾರೆ. ಹೆಬ್ಬಾರ್ ಹೊರತುಪಡಿಸಿ 222 ಶಾಸಕರಿಂದ ಮತದಾನ ಆಗಿದೆ. ಕೊನೆ ಗಳಿಗೆವರೆಗೂ ಸಹ ಹೆಬ್ಬಾರ್ಗೆ ಕಾಯ್ತಾ ಇತ್ತು ಬಿಜೆಪಿ ನಾಯಕರಿಗೆ ಈಗ ನಿರಾಸೆ ಆಗಿದೆ. ಡಿಕೆಶಿ ಜೊತೆ ನಿನ್ನೆ ಹೋಟೆಲ್ನಲ್ಲಿ ಮಾತುಕತೆಯನ್ನ ನಡೆಸಿದ್ರು ಶಿವರಾಮ್ ಹೆಬ್ಬಾರ್. ಒಬ್ಬರಿಂದ ಅಡ್ಡ ಮತದಾನ ಆಯಿತು ಎಸ್ ಟಿ ಸೋಮಶೇಖರ್ ಅವರಿಂದ, ಮತ್ತೊಬ್ರು ಗೈರಾಗಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಗೈರಾಗಿದ್ದಾರೆ. ಇಬ್ಬರಿಗೂ ಟಾಸ್ಕ್ ನೀಡಿದ್ದ ಕಾಂಗ್ರೆಸ್ ನಾಯಕರು ಅಡ್ಡ ಮತದಾನ ಮಾಡಿದ್ದಾರೆ. ಶಾಸಕ ಎಸ್ ಟಿ ಸೋಮಶೇಖರ್ ಮತದಾನಕ್ಕೆ ಗೈರಾಗಿದ್ದಾರೆ. ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ ಶಿವರಾಮ್ ಹೆಬ್ಬಾರ್. ಆದ್ರೆ ಕೊನೆ ಗಳಿಗೆವರೆಗೂ, ಕೊನೆ ನಿಮಿಷದವರೆಗೂ ಸಹ ಬಿಜೆಪಿ ನಾಯಕರು ಕಾಯ್ತಾ ಇದ್ರು ಶಿವರಾಮ್ ಹೆಬ್ಬಾರ್ ಅವರು ಬರ್ತಾರೆ ಅಂತ. ಆದ್ರೆ ಕೊನೆಗೂ ಶಿವರಾಮ್ ಹೆಬ್ಬಾರ್ ಬಂದಿಲ್ಲ, ಮತದಾನ ಮಾಡಿಲ್ಲ, ಗೈರಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜ್ಯಸಭಾ ಚುನಾವಣಾ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಕಾರಣ 4 ಸ್ಥಾನಗಳಿಗೆ ನಡೆದಂತಹ ಚುನಾವಣೆ, ಆದರೆ ಕಣದಲ್ಲಿದ್ದಂಥದ್ದು 5 ಅಭ್ಯರ್ಥಿಗಳು. ಈಗ ಮತದಾನ ಪ್ರಕ್ರಿಯೆ ಕೂಡ ಮುಕ್ತಾಯಗೊಂಡಿದೆ. ಒಬ್ರು ಅಡ್ಡ ಮತದಾನ ಮಾಡಿದ್ದಾರೆ, ಶಿವರಾಮ್ ಹೆಬ್ಬಾರ್ ಅವರು ಗೈರಾಗಿದ್ದಾರೆ. ಸೊ ಕಾಂಗ್ರೆಸ್ನ ಕೈ ಮೇಲಾಗಿದೆ. ನಂಬರ್ ಗೇಮ್ನಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿರುವಂಥದ್ದು. ಮಾರುತೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವೀಣಾ, ಕೇಳಿಸ್ತಾ ಇದೆ. ಎಸ್, ರಾಜ್ಯಸಭೆ ಚುನಾವಣಾ ಫಲಿತಾಂಶ ಬರೋದು ಮಾತ್ರ ಬಾಕಿ ಇದೆ. ಯಾಕಂತಂದ್ರೆ ಈಗಾಗಲೇ ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿರುವಂಥದ್ದು. ಒಬ್ರು ಅಡ್ಡ ಮತದಾನ ಮಾಡಿದ್ದಾರೆ, ಒಬ್ರು ಮತದಾನಕ್ಕೇನೆ ಬರಲಿಲ್ಲ, ಮತ ಹಾಕೋದಿಕ್ಕೇನೆ ಬರಲಿಲ್ಲ. ಸೊ ನಿರೀಕ್ಷೆಯಂತೆ ಕಾಂಗ್ರೆಸ್ ಇಲ್ಲಿ ಮೇಲುಗೈ ಸಾಧಿಸಿರುವಂಥದ್ದು ನಂಬರ್ ಗೇಮ್ನಲ್ಲಿ. ಒಟ್ಟಾರೆ ಈ ಒಂದು ರಾಜ್ಯಸಭೆ ಚುನಾವಣೆ ಕೊಟ್ಟಂತಹ ಸಂದೇಶ, ಸಂಪೂರ್ಣ ಮಾಹಿತಿ ಕೊಡೋದಾದ್ರೆ. ವೀಣಾ, ಖಂಡಿತ ಕಾಂಗ್ರೆಸ್ನ ನಿರೀಕ್ಷೆ ಏನಿತ್ತು, ಕಾಂಗ್ರೆಸ್ನ ಪ್ಲಾನ್ ಏನಿತ್ತು, ಅದರ ಪ್ರಕಾರವೇ ರಾಜ್ಯಸಭಾ ಚುನಾವಣೆ ನಡೆದಿದೆ. ಬಿಜೆಪಿ ಅವರಿಗೆ ನಿಜಕ್ಕೂ ಕೂಡ ಒಂದು ರೀತಿ ಶಾಕ್ ಇದು. ಯಾಕಂದರೆ ಬಿಜೆಪಿಯ 2 MLAಗಳು, JDSನ 19 ಜನ ಶಾಸಕರು ಬಂದು ಮತದಾನ ಮಾಡಿದ್ದಾರೆ. JDS ಅಭ್ಯರ್ಥಿಯ ಅಂದರೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಮತದಾನ ಮಾಡಿದ್ದಾರೆ. ನಿಜಕ್ಕೂ ಶಾಕಿಂಗ್ ಅನ್ನಿಸ್ತಾ ಇರುವಂಥದ್ದು ಬಿಜೆಪಿಯ 2 ಶಾಸಕರ ನಡವಳಿಕೆಗಳು. ಒಂದು ಕಡೆ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಶಿವರಾಮ್ ಹೆಬ್ಬಾರ್ ಈಗಾಗಲೇ ಮತದಾನದ ಸಮಯ ಮುಗಿದಿದೆ, ಗೈರಾಗುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮತದಾನದಿಂದ ಅವರು ಹೊರಗುಳಿದಿದ್ದಾರೆ. ಕಾಂಗ್ರೆಸ್ ಅಂದ್ಕೊಂಡಿದ್ದಂತಹ ಪ್ಲಾನನ್ನು ಜಾರಿಗೊಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ 100% ಸಕ್ಸಸ್ ಆದಂಗೆ ಇದೆ. ಕಾರಣ ಏನು ಅಂತ ನೋಡಿದ ಸಂದರ್ಭದಲ್ಲಿ, ಯಾವಾಗ ಮೈತ್ರಿ ಪಕ್ಷಗಳು ಕಾಂಗ್ರೆಸ್ನ MLAಗಳನ್ನು ಸಂಪರ್ಕ ಮಾಡಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಮತ ಚಲಾವಣೆ ಮಾಡಿ ಅನ್ನುವಂಥ ರಿಕ್ವೆಸ್ಟ್ ಮಾಡುವಂಥದ್ದು, ಅವರಿಗೆ ಆಮಿಷಗಳನ್ನು ಒಡ್ಡುವಂಥದ್ದನ್ನು ಶುರು ಮಾಡಿದರು. ಯಾವುದಕ್ಕೂ ಇರಲಿ ಅನ್ನುವ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರನ್ನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದರು. ಅದರಲ್ಲಿ ಈಗ ಬಹುತೇಕ ಸಕ್ಸಸ್ ಆಗಿದ್ದಾರೆ. ಇನ್ನೂ ಒಂದು ಎಕ್ಸ್ಟ್ರಾ ಅನ್ನುವಂತೆ ಜನಾರ್ದನ ರೆಡ್ಡಿ ಅವರ ಮತ ಕೂಡ ಕಾಂಗ್ರೆಸ್ನ ಪಾಲಾಗಿದೆ. ಹಾಗಾಗಿ ಕಾಂಗ್ರೆಸ್ ಅಂದುಕೊಂಡಂತಹ ರಾಜ್ಯಸಭಾ ಚುನಾವಣೆ ಹೇಗೆ ನಡಿಬೇಕು ಅನ್ನುವಂಥ ಪ್ಲಾನ್ ಇತ್ತು, 100% ಕಾಂಗ್ರೆಸ್ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಕಾಣ್ತಾ ಇದೆ. ಈಗ ತಳಮಳಕ್ಕೆ ಒಳಗಾಗಿರುವಂಥದ್ದು ಬಿಜೆಪಿ. ಈಗ 2 ಶಾಸಕರ ಮೇಲೆ ಯಾವ ರೀತಿಯಾದಂಥ ಆ್ಯಕ್ಷನ್ ಮಾಡ್ತಾರೆ ಅನ್ನೋದು ಬಿಜೆಪಿ ಪಾರ್ಟಿಗೆ ಬಿಟ್ಟಂಥ ವಿಚಾರ. ಆದರೆ ಕಾಂಗ್ರೆಸ್ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಮತ್ತು ನಮ್ಮ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನಕ್ಕೆ ಬಂದಾಗ ಕೌಂಟರ್ ಅಟ್ಯಾಕ್ ನಾವು ಮಾಡ್ತೀವಿ, ಅದರಲ್ಲಿ ಸಕ್ಸಸ್ ಆಗ್ತೀವಿ ಅನ್ನುವಂಥ ಸಂದೇಶವನ್ನು ಕೂಡ DK ಶಿವಕುಮಾರ್ 2 ಪಕ್ಷದ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಒಂದು ಕಡೆ ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಮೈತ್ರಿ ಪಕ್ಷಕ್ಕೆ ಸೋಲಾಯಿತು, ಈಗ ರಾಜ್ಯಸಭೆಯಲ್ಲೂ ಕೂಡ ಸೋಲಾಗಿರುವಂಥದ್ದು. ಒಂದು ಕಡೆ ಮೈತ್ರಿ ಪಕ್ಷಕ್ಕೆ ಒಂದು ರೀತಿಯಾದಂಥ ದೊಡ್ಡ ಮಟ್ಟದ ಹಿನ್ನಡೆ ಈ 2 ಚುನಾವಣೆಗಳಿಂದ. ಹೀಗಾಗಿ ಕಾಂಗ್ರೆಸ್ಗೆ ತಾವೇನು ಅಂದುಕೊಂಡಿದ್ವೋ ಅದನ್ನು ಬಹುತೇಕ ಸಕ್ಸಸ್ಫುಲ್ ಆಗಿ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ವೀಣಾ, ಎಸ್ ಮಾರುತೇಶ್, ಈ ಬಾರಿಯ ರಾಜ್ಯಸಭೆ ಚುನಾವಣೆಯಲ್ಲಿ ಹೆಚ್ಚು ಸದ್ದು ಮಾಡಿದ್ದು ಆತ್ಮಸಾಕ್ಷಿಯ ಮತಗಳು ಅನ್ನುವಂತಹ ವಿಚಾರ. ಹಾಗಾದ್ರೆ ಈಗ ಕಾಂಗ್ರೆಸ್ಗೆ ಮತ್ತಷ್ಟು ಶಕ್ತಿ ಪ್ರದರ್ಶನಕ್ಕೆ ಒಂದು ರೀತಿ ಹಾದಿ ಮಾಡಿಕೊಂಡಂಗಾಯ್ತು, ಜೊತೆಗೆ ಬಿಜೆಪಿ ಶಕ್ತಿ ಪ್ರದರ್ಶನ ಇಲ್ಲಿ ವಿಫಲ ಆದಂತಾಯ್ತು.
ಖಂಡಿತ ಮೈತ್ರಿ ಪಕ್ಷಗಳು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲೂ ಕೂಡ ಗೆದ್ದಿದ್ರೆ ಮೈತ್ರಿಗೆ ಒಂದು ರೀತಿಯಾದಂಥ ಬಲ ಇದೆ, ಶಕ್ತಿ ಇದೆ ಅನ್ನುವಂಥದ್ದನ್ನು ಹೇಳ್ಬೋದಾಗಿತ್ತು. ಇನ್ನೊಂದು ಕಡೆ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಅವರು ಅಭ್ಯರ್ಥಿ ಹಾಕಿದ ಮೇಲೆ ಸೀರಿಯಸ್ ಆಗಿ ಕಾಂಗ್ರೆಸ್ ಶಾಸಕರನ್ನ ಸೆಳೆದು ತಮ್ಮ ಅಭ್ಯರ್ಥಿಗಳನ್ನಾದರೂ ಗೆಲ್ಲಿಸ್ಕೊಳ್ಬೇಕಾಗಿತ್ತು. ಬಹುಶಃ ಮೈತ್ರಿ ಪಕ್ಷಗಳಿಗೆ ಆ ಉದ್ದೇಶ ಇತ್ತೋ ಇಲ್ವೋ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಆ ರೀತಿಯಂತ ಇದ್ದಿದ್ರೆ ಬಹಳ ಗಂಭೀರವಾಗಿ ಪ್ರಯತ್ನ ಮಾಡ್ತಾ ಇದ್ರು. ಜೊತೆಗೆ ಕಾಂಗ್ರೆಸ್ನ ಶಾಸಕರು ಇನ್ನೂ 4 ವರ್ಷ ಇರುವಂಥ ಸಂದರ್ಭದಲ್ಲಿ ಯಾವ ಅಡ್ಡ ಮತದಾನವನ್ನು ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದನ್ನು ನೋಡಿದರೆ ಒಂದು ರೀತಿ ಆಗ್ಬಿಡುತ್ತೇನೋ ಅನ್ನುವಂಥ ಒಂದು ನಂಬಿಕೆಯಲ್ಲೇ ಕಣಕ್ಕಿಳಿಸಿದ್ರು. ಯಾವಾಗ ಪ್ರಯತ್ನದಲ್ಲಿ ವಿಫಲ ಆದರೂ ಮೈತ್ರಿ ಪಕ್ಷಗಳು ತಣ್ಣಗಾದವು. ಆದರೆ ಪ್ರಯತ್ನ ಮಾಡಿದ್ದನ್ನು ನಾವು ತಿರುಗೇಟು ಕೊಡಬೇಕು ಅನ್ನುವಂಥ ಕಾರಣದಲ್ಲಿ ಕಾಂಗ್ರೆಸ್ ಮಾಡಿದ ಪ್ರಯತ್ನದಲ್ಲಿ ನಿಶ್ಚಿತವಾಗಿ ಯಶಸ್ಸು ಸಿಕ್ಕಿದೆ. ಆ ಕಾರಣದಿಂದ ಹೇಳೋದಾದರೆ ಮೈತ್ರಿಗೆ ಒಂದು ರೀತಿಯಾದ ದೊಡ್ಡ ಟಕ್ಕರನ್ನು ಕಾಂಗ್ರೆಸ್ ಕೊಟ್ಟಿದೆ. CM ಮತ್ತು DCM ಒಂದು ಸಂದೇಶವನ್ನು ಇಬ್ಬರು ಪಕ್ಷದ ನಾಯಕರಿಗೆ, ವಿಜೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ಜೊತೆಗೆ JDSನ ನಾಯಕರಾಗಿರುವಂಥ ಕುಮಾರಸ್ವಾಮಿ ಅವರು ಇರ್ಬೋದು, ಮೂವರಿಗೂ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಯಾಕೆಂದರೆ ಲೋಕಸಭಾ ಚುನಾವಣೆ ಹೊಸ್ತಿಲಿನಲ್ಲಿ ಈ ರೀತಿಯಾದಂಥ ಮೆಸೇಜ್, ಈ ರೀತಿಯಾದಂಥ ಗೆಲುವು ಇದೆಯಲ್ಲ, ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ ರಾಜ್ಯದ ಜನತೆಗೆ. ಕಾರಣ ಒಂದು ಮೈತ್ರಿಯಲ್ಲಿ ಇರುವಂತಹ ಮೈತ್ರಿ ಆದ ಮೇಲೆ ಕೆಲ ಅಸಮಾಧಾನಗಳು ಭುಗಿಲೇಳುವಂಥದ್ದು ಇರ್ಬೋದು, ಕ್ಷೇತ್ರವಾರು ಇರ್ಬೋದು, ಶಾಸಕರ ಮಟ್ಟದಲ್ಲಾಗಿರ್ತಕ್ಕಂಥದ್ದು ಇರ್ಬೋದು. ಈ ಮೈತ್ರಿಯನ್ನು ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಕಾಂಗ್ರೆಸ್ ರವಾನೆ ಮಾಡ್ತಾ ಇದೆ. ಸೊ DK ಶಿವಕುಮಾರ್ ಅದೇ ಪದೇ ಹೇಳ್ತಾ ಇದ್ರು, ಈ ಮೈತ್ರಿಯನ್ನು ಶಾಸಕರು ಒಪ್ಕೊಳ್ತಾ ಇಲ್ಲ, ಕ್ಷೇತ್ರದಲ್ಲಿ ಕೂಡ ಒಪ್ಕೊಳ್ತಾ ಇಲ್ಲ, ಹಾಗಾಗಿ ಆತ್ಮಸಾಕ್ಷಿಯ ಮತಗಳು ನಮಗೆ ಬರುತ್ತೆ ಅನ್ನುವಂಥದ್ದನ್ನು DK ಶಿವಕುಮಾರ್ ಪದೇ ಹೇಳ್ತಾ ಇದ್ರು. ಸೊ ಆತ್ಮಸಾಕ್ಷಿಯ ಮತಗಳು ಅಥವಾ ಕಾಂಗ್ರೆಸ್ನ ಆಮಿಷಗಳಿಗೆ ಇವರಿಬ್ಬರು ಒಬ್ರು ಗೈರಾಗಿ ಒಬ್ರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ರಾಜ್ಯಸಭೆ ಚುನಾವಣೆ ಘೋಷಣೆ ಆದ್ಮೇಲಿಂದ DK ಶಿವಕುಮಾರ್ ಜೊತೆಗೆ ಸೋಮಶೇಖರ್ ಓಡಾಡ್ತಾ ಇದ್ರು. ಒಬ್ರು ಅಡ್ಡ ಮತದಾನ ಮಾಡಬೇಕು, ಮತ್ತೊಬ್ರು ಗೈರಾಗಬೇಕು ಅಂತಾನೆ DK ಶಿ ಅವ್ರು ಹೇಳಿದ್ರ. ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಯಾಕಂತಂದ್ರೆ ನಿನ್ನೆಯೂ ಕೂಡ ಅವರು ಮಾತುಕತೆಯನ್ನ ನಡೆಸಿದ್ರು. DK ಶಿವಕುಮಾರ್ ಶಿವರಾಮ್ ಹೆಬ್ಬಾರ್ ಅವ್ರ ಜೊತೆಯೂ ಮಾತನಾಡಿದ್ರು, ST ಸೋಮಶೇಖರ್ ಅವ್ರ ಬಳಿಯೂ ಕೂಡ ಮಾತನಾಡಿದ್ರು. ಸೊ ಅವ್ರಿಗೆ ಇದೇ ಟಾಸ್ಕ್ ಕೊಟ್ಟಿದ್ದಾಗಿತ್ತಾ ಹೇಗೆ? ಖಂಡಿತ ಹೌದು. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತು. ತಡರಾತ್ರಿ 12:30 ತನಕ ಶಾಸಕಾಂಗ ಪಕ್ಷದ ಸಭೆ ನಡೀತು. ಸಭೆಯ ಬಳಿಕ ಮೂವರು ಕಾಂಗ್ರೆಸ್ನ ಶಾಸಕರು ಹೋಟೆಲ್ನಿಂದ ತೆರಳಿ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಇಬ್ಬರನ್ನು ಹೋಟೆಲ್ಗೆ ಕರೆದುಕೊಂಡು ಬಂದು CM DCM ಸಮ್ಮುಖದಲ್ಲಿ ಒಂದು ಮಾತುಕತೆಯನ್ನು ನಡೆಸ್ತಾರೆ. ಸೊ ಅಲ್ಲಿ ನಡೆದಿರುವಂಥ ಮಾತುಕತೆಯ ಪ್ರಕಾರ ಒಬ್ಬರು ಅಡ್ಡ ಮತದಾನವನ್ನು ಮಾಡಬೇಕು, ಮತ್ತೊಬ್ಬರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಬೇಕು ಅನ್ನುವಂಥ ಟಾಸ್ಕನ್ನು ಕೊಡಲಾಗಿತ್ತು. CM DCM ನೀಡಿದ್ದಂಥ ಟಾಸ್ಕನ್ನು ಬಹುತೇಕ ಇಬ್ಬರೂ BJP ಶಾಸಕರು ನೆರವೇರಿಸಿದ್ದಾರೆ. ಯಾಕೆಂದರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೆಯುವಾಗ ಇವರಿಬ್ಬರು ಬಂದಿದ್ದರೆ ನಿಶ್ಚಿತವಾಗಿಯೂ ಮಾಧ್ಯಮಗಳ ಕಣ್ಣಿಗೆ ಬೀಳ್ತಾ ಇದ್ರು, ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಶಾಸಕಾಂಗ ಪಕ್ಷದ ಸಭೆಯೆಲ್ಲ ಮುಗಿದು ಶಾಸಕರೆಲ್ಲರೂ ಕೂಡ ತಮ್ಮ ರೂಮ್ಗಳಿಗೆ ತೆರಳಿದ ಬಳಿಕ ನಡೆದಂತಹ ಮಾತುಕತೆ ಇದು. ಹಾಗಾಗಿ ಕೆಲ ಶಾಸಕರಿಗೂ ಗೊತ್ತಿಲ್ಲ ರಾತ್ರಿ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಂದು ನಮ್ಮ ಹೋಟೆಲ್ನಲ್ಲಿ CM DCM ಜೊತೆಗೆ ಮಾತುಕತೆ ಮಾಡಿ ತೆರಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದು ಮಧ್ಯರಾತ್ರಿ ನಡೆದಿರ್ತಕ್ಕಂತಹ ಮಾತುಕತೆ. ಆ ಟಾಸ್ಕ್ನ ಪ್ರಕಾರವೇ ಇಬ್ಬರು ಶಾಸಕರು ನಡ್ಕೊಂಡಿದ್ದಾರೆ. ವೀಣಾ, ಎಸ್ ಮಾರುತೇಶ್, ಇದ್ರ ಜೊತೆಗೆ ಈಗ ಕಾಂಗ್ರೆಸ್ಗೆ ಶಾಕ್ ಅನ್ನೋದಕ್ಕಿಂತ ದೊಡ್ಡ ಮುಜುಗರ. ಯಾಕಂತಂದ್ರೆ ಈ ಇಬ್ಬರು ನಾಯಕರು ವಿಧಾನಸಭೆ ಚುನಾವಣೆ ಆದ ನಂತರದಿಂದ ಕಾಂಗ್ರೆಸ್ನ ಕಡೆಗೆ ಹೆಚ್ಚು ಒಲವನ್ನ ತೋರ್ತಾ ಇದ್ರು. ಸೊ BJPಗೆ ಒಂದು ಕಡೆ ದೊಡ್ಡ ಮುಜುಗರ ಹೌದು, ಮತ್ತೊಂದು ಕಡೆ ಶಿಸ್ತು ಕ್ರಮವನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಈ ಇಬ್ಬರು ನಾಯಕರು ಗರ್ವಾಪ್ಸಿ ಮಾಡ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಅದ್ ನಿಜಾನಾ? ಆ ರೀತಿಯವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗೋದಾದರೆ BJP ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕಾಗತ್ತೆ. ಸೊ ಈಗ ಮುಂದಿನ ಹಂತಗಳಲ್ಲಿ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಇಬ್ಬರಿಗೂ ಕೂಡ ಕಾನೂನಾತ್ಮಕವಾದಂತಹ ಹೋರಾಟಕ್ಕೂ ಸಹಾಯ ಮಾಡ್ತಾರೆ ಮತ್ತು ಕ್ಷೇತ್ರದಲ್ಲಿ ಅನುದಾನದ ವಿಚಾರಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಅವರಿಬ್ಬರೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂಥದ್ದು ಬಹುತೇಕ ಪಕ್ಕ ಆದಂತಿದೆ ಇವತ್ತಿನ ಮತದಾನದ ಪ್ರಕ್ರಿಯೆ ನೋಡಿದ್ರೆ ರಾಜ್ಯಸಭೆದು. ಹಾಗಾಗಿ ಇಬ್ಬರ ಮೇಲೆ ಕಾಂಗ್ರೆಸ್ಗೆ ಪ್ರೀತಿಯಂತೂ ಇದೆ. ರಾಜೀನಾಮೆ ಕೊಟ್ಟು ಬಂದು ಸೇರ್ಕೊಳ್ಳಿ ಅನ್ನುವಂಥ ಕಂಡೀಷನ್ನನ್ನೇ DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರು ಹಾಕಿದರು. ಆದರೆ ಹಿಂದೆ ರಾಜೀನಾಮೆ ಕೊಡುವಂಥ ತೀರ್ಮಾನವನ್ನು ಇಬ್ಬರು BJP ಶಾಸಕರು ತೆಗೆದುಕೊಂಡಿರಲಿಲ್ಲ.
ಸೊ ಈಗ ಮತದಾನ ಮಾಡಿ ಆಗಿದೆ. ಈಗ ಸಹಜವಾಗಿ ಸ್ಪೀಕರ್ ಹತ್ರ ದೂರು ಕೊಡ್ತಾರೆ ಬಿಜೆಪಿಯವರು, ಅದು ಕಾನೂನಾತ್ಮಕ ಹೋರಾಟ ಆಗುತ್ತೆ. ಅನರ್ಹ ಆಗೋದಕ್ಕಿಂತ ಮುಂಚಿತವಾಗಿ ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ಬಂದು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಅದು ಲೋಕಸಭಾ ಚುನಾವಣೆಗೂ ಮುನ್ನವೇ ಅನ್ನುವಂಥದ್ದು. ಯಾಕಂದ್ರೆ ಹಿಂದೆ ಅವ್ರ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಸಂದರ್ಭದಲ್ಲಿ ಹಾಕಿದಂತ ಕಂಡೀಷನ್ ಕೂಡ ಇದೇ ಆಗಿತ್ತು. ನೀವು ರಾಜೀನಾಮೆ ಕೊಟ್ಟುಬಿಟ್ಟು ಬಂದು ಕಾಂಗ್ರೆಸ್ ಅನ್ನ ಸೇರ್ಕೊಳ್ಳಿ ಅನ್ನುವಂಥದ್ದಾಗಿತ್ತು. ಈಗಲೂ ಅದೇ ಕಂಡೀಷನ್ ಅಲ್ಲೇ ಕಾಂಗ್ರೆಸ್ ಇದೆ. ಇವತ್ತಿನ ಬೆಳವಣಿಗೆಯನ್ನು ನೋಡಿದ್ರೆ ಇಬ್ಬರು ನಾಯಕರ ಮೇಲೆ ನಿಶ್ಚಿತವಾಗಿಯೂ ಕಾನೂನಾತ್ಮಕ ಹೋರಾಟ ಆಗಿ ಅಲ್ಲಿ ಅನರ್ಹತೆಯ ಸಂದೇಶಗಳು ಅಥವಾ ಅನರ್ಹತೆಯ ತೀರ್ಪುಗಳು ಬರೋದಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೆಜ್ಜೆ ಇಡ್ತಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.